ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮೇ 9 SSLC ಫಲಿತಾಂಶದ ದಿನ. ನೀವೇನು ಕಳೆದ ತಿಂಗಳಲ್ಲಿ 6 ವಿಷಯದ ಪರೀಕ್ಷೆಗಳನ್ನು ಬರೆದಿದ್ದೀರಾ, ಆ ಪರೀಕ್ಷೆಯ ಫಲಿತಾಂಶ ಈ ದಿನ ಪ್ರಕಟಗೊಳ್ತಾ ಇದೆ. ಈ ಫಲಿತಾಂಶವನ್ನು ತಾವು ವೀಕ್ಷಣೆ ಮಾಡಿದ ನಂತರ ಹಲವಾರು ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಯಾವ ಕೋರ್ಸ್ಗಳನ್ನ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನುವಂತಹ ಆಲೋಚನೆ ನಿಮ್ಮಲ್ಲಿ ಬರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಫಲಿತಾಂಶ ಬಂದ ಮೇಲೆ ನನಗೆ ಮಾರ್ಕ್ಸ್ ಇನ್ನ ಹೆಚ್ಚಿಗೆ ಬರಬೇಕಾಗಿತ್ತು ಅನ್ನುವಂತ ಇದು ಕೂಡ ಇರುತ್ತೆ. ಹಾಗಾದ್ರೆ ಏನ್ ಮಾಡೋದು? ನೀವು ಮಾರ್ಕ್ಸ್ ಹೆಚ್ಚಿಗೆ ಬರ್ಬೇಕಂತ ಅನ್ಕೊಂಡ್ರೆ ನೀವು ನಿಜವಾಗ್ಲೂ ಚೆನ್ನಾಗಿ ಪೇಪರ್ ಬಿಡಿಸಿರ್ತೀರಾ, ಮಾರ್ಕ್ಸ್ 90 ಬರಬೇಕಾಗಿರುತ್ತೆ, ಆದ್ರೆ 50 ಬಂದಿರುತ್ತೆ. ಹಾಗಿದ್ದಾಗ ನೀವು ಫೋಟೋ ಕಾಪಿಯನ್ನು ತರಿಸ್ಕೊಂಡು ಅದನ್ನ ಪರಿಣಿತರಿಂದ, ಶಿಕ್ಷಕರಿಂದ ಚೆಕ್ ಮಾಡಿಸಿ ನಿಜವಾಗ್ಲೂ ಮಾರ್ಕ್ಸ್ ಹೆಚ್ಚಿಗೆ ಬರಂಗಿದ್ರೆ ನೀವು ಮತ್ತೆ ಮೌಲ್ಯಮಾಪನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅದು ಒಂದು ರೀತಿಯಾದಂತ ವಿಷಯ. ಆದ್ರೆ ಇಲ್ಲಿ ನಾನು ಮುಖ್ಯವಾಗಿ ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, SSLC ಪಾಸ್ ಆಗಿದ್ದೀನಿ, 60%, 70, 80, 90, 95, 99% ತಗೊಂಡು ಪಾಸ್ ಆಗಿದ್ದೀನಿ. ಮುಂದೆ ಯಾವ ಕೋರ್ಸ್ ಮಾಡಲಿ ಅನ್ನುವಂತ ಪ್ರಶ್ನೆ ಬರುತ್ತೆ. ಬಹಳಷ್ಟು ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ, 90 ಅಬೋವ್ ಬಂದ್ರೆ ನಾನು ಸೈನ್ಸ್ ಕೋರ್ಸೇ ಮಾಡಬೇಕು ಅನ್ನುವಂತ ಆಲೋಚನೆ ಇರುತ್ತೆ. ಕಡಿಮೆ ಬಂದ್ರೆ ಕಾಮರ್ಸು, ಅದಕ್ಕಿಂತ ಕಡಿಮೆ ಬಂದ್ರೆ ಆರ್ಟ್ಸ್ ಮಾಡಬೇಕು, ಅದಕ್ಕಿಂತ ಕಡಿಮೆ ಬಂದ್ರೆ ಡಿಪ್ಲೊಮಾನೋ, ITIನೋ, ಬೇರೆ ಯಾವುದೋ ವೃತ್ತಿಪರ ಕೋರ್ಸ್ಗಳನ್ನ ಮಾಡಬೇಕು ಅನ್ನುವಂತ ಆಲೋಚನೆ ಇರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ನಂದು. ಯಾಕಂತಂದ್ರೆ ನನಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣವನ್ನು ನಾನು ಮುಂದುವರಿಸಬೇಕು. ಅಂದಾಗ ಮಾತ್ರನೇ ಅದರಲ್ಲಿ ನಾನು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇಲ್ಲಿ ಅಮೀರ್ ಖಾನ್ ಒಂದು ಸಿನಿಮಾ ನನಗೆ ಈ ಸಂದರ್ಭದಲ್ಲಿ ಏನ್ ಬರ್ತಾ ಇದೆ, 3 Idiots ಅನ್ನುವಂತ ಸಿನಿಮಾ. ಅದರಲ್ಲಿ ಅಮೀರ್ ಖಾನ್ ಒಂದು ಮಾತು ಹೇಳ್ತಾನೆ, ಕಾಬಿಲ್ ಬನೆ ತೋ ಕಾಮಯಾಬಿ ಚೆಕ್ ಮಾರ್ಕೆ ಸಾಥ್ ಮೇ ಆಯೇಗಾ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ನೀವು ಯಾವುದೇ ಒಂದು ವಿಷಯನ ಆಯ್ಕೆ ಮಾಡ್ಕೊಂಡಾಗ ಆ ವಿಷಯದಲ್ಲಿ ನಿಪುಣತೆಯನ್ನು ಹೊಂದಿದ್ರೆ ಯಶಸ್ವಿ ಅನ್ನೋದು ನಿಮ್ಮ ಹಿಂದೆ ಬಂದೇ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೋಸ್ಕರ ನಿಮಗೆ ಯಾವ ವಿಷಯದಲ್ಲಿ, ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಳ್ಳಿರಿ ಅಂತ ಹೇಳ್ತಾನೆ. ನನಗೆ ಇತಿಹಾಸದಲ್ಲಿ ಆಸಕ್ತಿ ಇದೆ ಅಥವಾ ರಾಜ್ಯಶಾಸ್ತ್ರ ವಿಷಯವನ್ನು ನಾನು ಓದ್ಬೇಕನ್ನೋದು ಆಸಕ್ತಿ ಇದ್ರೆ ನೀವು ಖಂಡಿತವಾಗಿ ಯಾವ ಕೋರ್ಸ್ ಮಾಡ್ಬೇಕಂತ ಹೇಳಿದ್ರೆ ಕಲಾ ಕೋರ್ಸ್ ಅನ್ನ ಮಾಡ್ಬೇಕಂದ್ರೆ ಆರ್ಟ್ಸ್ ಅನ್ನ ಇಲ್ಲಿ ನೀವು ಮಾಡಬೇಕು. ಅದರಲ್ಲಿ ರಾಜ್ಯಶಾಸ್ತ್ರ, ಇತಿಹಾಸ, ಮತ್ತೆ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಶಿಕ್ಷಣ ವಿಷಯಗಳು ಸಂಪೂರ್ಣವಾಗಿ ಇದರಲ್ಲಿ ನೀವು ಅಧ್ಯಯನ ಮಾಡಬಹುದು. ಅದೇ ರೀತಿಯಾಗಿ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನುವಂತ ಆಲೋಚನೆ ನಿಮ್ಮಲ್ಲಿದ್ರೆ ಖಂಡಿತವಾಗಿ ನೀವು ವಿಜ್ಞಾನವನ್ನ ಆಯ್ಕೆ ಮಾಡಿಕೊಳ್ರಿ. ಅದೇ ರೀತಿಯಾಗಿ ಬಿಸಿನೆಸ್ ಅಲ್ಲಿ ಅಂದ್ರೆ ವ್ಯಾಪಾರದಲ್ಲಿ ಆಸಕ್ತಿ ಇದ್ರೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾನು ಹೋಗ್ಬೇಕು, LIC ಕ್ಷೇತ್ರದಲ್ಲಿ ಹೋಗ್ಬೇಕು ಅನ್ನುವಂತ ಆಲೋಚನೆ ಇದ್ರೆ ಅಥವಾ ಕಾಮರ್ಸ್ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅನ್ನುವಂತ ಆಲೋಚನೆ ಇದ್ರೆ ನೀವು ಖಂಡಿತವಾಗಿ ವಾಣಿಜ್ಯ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ರಿ. ಅಂದ್ರೆ ಕಾಮರ್ಸ್ ಸೆಕೆಂಡ್ PUC ಅಥವಾ ಫಸ್ಟ್ PUC ಅಲ್ಲಿ ನೀವು ಕಾಮರ್ಸ್ ಅನ್ನ ಇಲ್ಲಿ ಮಾಡಬಹುದು. ಇನ್ನ ಇದು ಅಲ್ಲದೇನೆ ವೃತ್ತಿಪರ ಕೋರ್ಸ್ಗಳು ಬರ್ತವೆ. ಏನಪ್ಪ ವೃತ್ತಿಪರ ಕೋರ್ಸ್ಗಳು ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ತರಬೇತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಒಂದು ವೃತ್ತಿಗೆ ಸಂಬಂಧಪಟ್ಟಂತ ತರಬೇತಿ ಕೊಡ್ತಾರೆ. ಅದಾದ್ಮೇಲೆ ನೀವು ಯಾವುದೇ ಫ್ಯಾಕ್ಟರಿಯಲ್ಲಿ ಜಾಬಿಗೆ ಸೇರ್ಬೋದು ಅಥವಾ ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಬಹುದು. ಉದಾಹರಣೆಗೆ ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇರ್ತವೆ. ಇವು ಸರ್ಕಾರಿ ಕೂಡ ಇರ್ತವೆ, ಖಾಸಗಿ ಸಂಸ್ಥೆಗಳು ಕೂಡ ಇರ್ತವೆ. ಇಲ್ಲಿ ನೀವು ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು. ವೆಲ್ಡರ್ನೋ, ಫಿಟರ್ನೋ, ಇಂಥ ಕೋರ್ಸ್ಗಳು, ಸಾಕಷ್ಟು ಕೋರ್ಸ್ಗಳು ITI ದಲ್ಲಿ ಇರ್ತವೆ. ಅದೇ ರೀತಿಯಾಗಿ ಪಾಲಿಟೆಕ್ನಿಕ್ ಕಾಲೇಜ್ಗಳು ಇರ್ತಾವೆ, ಅಲ್ಲಿ ಕೂಡ ಡಿಪ್ಲೊಮಾ ಕೋರ್ಸ್ಗಳು ಇರ್ತಾವೆ. ಆ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಕೂಡ ನೀವು ಬೇರೆ ಬೇರೆ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಮುಂದೆ ವೃತ್ತಿಪರ ಕೋರ್ಸ್ಗಳನ್ನ ಮುಂದುವರಿಕೆಯನ್ನ ಮಾಡಬಹುದು. ಇಲ್ಲಿ ನೋಡ್ರಿ, ಒಂದು ವಿಷಯ ಅಂತ ಹೇಳಿದ್ರೆ, ಡಿಪ್ಲೊಮಾ ಮಾಡಿದ್ರೆ ನೀವು ಮುಂದೆ ಇಂಜಿನಿಯರಿಂಗ್ ಕೋರ್ಸ್ ಕೂಡ ಎಲಿಜಿಬಿಲಿಟಿ ಬರುತ್ತೆ. ನೀವು BE ಕೂಡ ಮುಂದೆ ಮಾಡಬಹುದು. ಇನ್ನು ಹಲವಾರು ರೀತಿಯಾದಂತಹ ಕೋರ್ಸ್ಗಳು ಇದಾವೆ. ಡಿಸೈನ್ ಕೋರ್ಸ್ಗಳು ಬರ್ತಾವ, ಆಟೋಮೊಬೈಲ್ ಕೋರ್ಸ್ಗಳು ಬರ್ತಾವ, ಮೊಬೈಲ್ ಮತ್ತೆ TV, ಕಂಪ್ಯೂಟರ್ ರಿಪೇರಿ ಮಾಡುವಂತ ಕೋರ್ಸ್ಗಳು ಬರ್ತವೆ. ಇನ್ನು ಹಲವಾರು ರೀತಿಯಾದಂತಹ ಕೋರ್ಸ್ಗಳು ಬರ್ತವೆ. ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಆ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಗಮನ ಇರಲಿ, ಆ ವಿಷಯಗಳನ್ನೇ ಮಾಡ್ರಿ.
ನನ್ನ ಸ್ನೇಹಿತ ಸೈನ್ಸ್ ಮಾಡಿದಾನ ಅಂತೇಳಿ ನಾನು ಕೂಡ ಸೈನ್ಸ್ ಮಾಡೋದು, ಅಥವಾ ನನ್ನ ಸ್ನೇಹಿತ ITI ಮಾಡಿದಾನ ಅಂತೇಳಿ ನಾನು ಕೂಡ ITI ಮಾಡೋದು. ಖಂಡಿತವಾಗಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾವ ವಿಷಯದಲ್ಲಿ ಹೆಚ್ಚಿಗೆ ಆಸಕ್ತಿ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಅನ್ನ ಮಾಡ್ರಿ. ಅಂದಾಗ ಮಾತ್ರ ನೀವು ಅದನ್ನ ಆಸಕ್ತಿಯಾಗಿ ಓದಲಿಕ್ಕೆ ಸಾಧ್ಯ, ಮತ್ತೆ ಅದರಲ್ಲಿ ಫಲಿತಾಂಶ ಕೂಡ ಪಡೀಲಿಕ್ಕೆ ಸಾಧ್ಯ. ಮುಂದೆ ನಿಮ್ಮ ವೃತ್ತಿ ಜೀವನವನ್ನ, ನಿಮ್ಮ ಭವಿಷ್ಯತ್ತಿನ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಇದು ಸಹಾಯವಾಗುತ್ತೆ. ಅದಕ್ಕೋಸ್ಕರ ಅಂತ ಕೋರ್ಸ್ಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ರಿ. ನನಗೆ ಏನ್ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಆಮೇಲೆ ಆ ಸಾಮರ್ಥ್ಯನ ಮತ್ತಷ್ಟು ಹೆಚ್ಚಿಗೆ ಮಾಡುವಂತ ಕೆಲಸವನ್ನು ನೀವು ಶ್ರಮವಹಿಸಿ ಮಾಡ್ರಿ ಅನ್ನುವಂತ ವಿಷಯ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾನೆ. ಈಗಾಗಲೇ ಹೇಳಿದಾಗೆ ನೀವು ಸಾಮಾನ್ಯ ಶಿಕ್ಷಣ ತಗೋಬೇಕಂತ ಹೇಳಿದ್ರೆ PUC ಅನ್ನ ಆಯ್ಕೆ ಮಾಡಿಕೊಡ್ರಿ. ಇಲ್ಲ ನಾನು ವೃತ್ತಿಪರ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ITI ಇದೆ, ಡಿಪ್ಲೊಮಾ ಇದೆ, ಇನ್ನು ಹಲವಾರು ರೀತಿಯಾದಂತ ಕೋರ್ಸ್ಗಳಿದಾವೆ. ಇಲ್ಲ ನಾನು ನೇರವಾಗಿ ಉದ್ಯೋಗಕ್ಕೆ ಸೇರ್ತೀನಿ ಅಂತ ಕೂಡ ಕೆಲವೊಂದು ಉದ್ಯೋಗ ಸಂಬಂಧಪಟ್ಟಂತ ಕೋರ್ಸ್ಗಳಿದಾವೆ. ಉದಾಹರಣೆಗೆ ನೀವು LIC ಏಜೆಂಟ್ ಆಗ್ಬೇಕಂತ ಹೇಳಿದ್ರು ಕೂಡ ಮಿನಿಮಮ್ 10th ಪಾಸ್ ಆಗಿರ್ಬೇಕು ಅನ್ನೋದಿದೆ. ಅದೇ ರೀತಿಯಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಕೂಡ ಇದೆ. ಪ್ಯಾರಾಮೆಡಿಕಲ್ ಕೋರ್ಸ್ ಕೂಡ ನೀವು ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ಅಂದ್ರೆ ಹಾಸ್ಪಿಟಲ್ಗಳಲ್ಲಿ ಸೇವೆ ಸಲ್ಲಿಸುವಂತ ಕೆಲಸ ಕೂಡ ಇಲ್ಲಿ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಪ್ಯಾರಾಮಿಲಿಟರಿಯಲ್ಲಿ ಕೂಡ ನೀವು ಸೇರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಪ್ಯಾರಾಮಿಲಿಟರಿಯಲ್ಲಿ ಕೂಡ ನೀವು ಸೇರ್ಬೋದು. ನಮ್ಮ ಭದ್ರತಾ ಪಡೆಯಲ್ಲಿ ಕೂಡ ಸಾಕಷ್ಟು ಉದ್ಯೋಗದ ಅವಕಾಶಗಳು ಕೂಡ ಇದಾವೆ. ಆ ಕೋರ್ಸ್ಗಳನ್ನು ಮಾಡಬಹುದು. ಒಟ್ಟಾರೆಯಾಗಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಕೋರ್ಸ್ಗಳನ್ನ ಮಾಡ್ರಿ. ನಿಮಗೆ ಪರ್ಸೆಂಟೇಜ್ ಎಷ್ಟೇ ಬಂದಿರಲಿ ಆ ಪರ್ಸೆಂಟೇಜ್ ಬಗ್ಗೆ ಕಡಿಮೆ ಬಂದದ ಅಂತೇಳಿ ಬೇರೆ ಕೋರ್ಸ್ ಮಾಡೋದು, ಹೆಚ್ಚಿಗೆ ಬಂದ ಅಂತೇಳಿ ಮತ್ತೊಂದು ಕೋರ್ಸ್ ಮಾಡೋದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ರಿ. ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಒಳಪಡದೇನೆ ನಿಮ್ಮ ಆಸಕ್ತಿಯ ಆಧಾರದ ಮೇಲೆ ಕೋರ್ಸ್ಗಳನ್ನು ನಿರ್ಧಾರ ಮಾಡಿ. PUC ಆದ್ರೂ ಮಾಡಿ, ITI ಆದ್ರೂ ಮಾಡ್ರಿ, ಡಿಪ್ಲೊಮಾ ಆದ್ರೂ ಮಾಡ್ರಿ, ಪ್ಯಾರಾಮೆಡಿಕಲ್ ಆದ್ರೂ ಮಾಡ್ರಿ, ಅಥವಾ ಇತರ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನು ನೀವು ಖಂಡಿತವಾಗಿ ಮಾಡಬಹುದು. ಹಲವಾರು ಆಯ್ಕೆಗಳು ನಿಮ್ಮ ಮುಂದಿದೆ. ನನಗೆ ಗೊತ್ತಿರುವಂತ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇನ್ನು ಹೆಚ್ಚಿನ ವಿಷಯಗಳನ್ನ ಬರುವಂತ ವಿಡಿಯೋಗಳಲ್ಲಿ ತಿಳಿಸ್ಲಿಕ್ಕೆ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ಫಲಿತಾಂಶವನ್ನ ಪಡೆದಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯನ್ನ ಹಾರೈಸ್ತಾನೆ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು